ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ವೈಭವದಿಂದ ನಡೆದಿದೆ. ಬಾಲರಾಮನನ್ನ ಕಾಣೋದಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಈ ನಡುವೆ ನಿನ್ನೆ ನಡೆದಂಥ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳ ಸಂಪೂರ್ಣ ಉಸ್ತುವಾರಿ ವಹಿಸಿದ್ದಂಥ ಪಂಡಿತರೊಬ್ಬರ ಇತಿಹಾಸ ಕುತೂಹಲಕ್ಕೆ ಕಾರಣ ಆಗಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮನ ಪಟ್ಟಾಭಿಷೇಕ ವೈಭವದಿಂದ ನಡೆದು ಹೋಗಿದೆ. ಈ ರಾಮನೂರಿನ ರಾಜ ವೈಭವವನ್ನ ಇಡೀ ವಿಶ್ವವೇ ಕಣ್ತುಂಬಿಕೊಂಡಿದೆ. ತ್ರೇತಾಯುಗದ ರಾಮರಾಜ್ಯ ಮತ್ತೆ ಸ್ಥಾಪನೆಯಾದ ಖುಷಿಯಲ್ಲಿ ಭಕ್ತರು ಕಳೆದು ಹೋಗಿದ್ದಾರೆ. ಈ ಬೆನ್ನಲ್ಲೇ ಇಷ್ಟು ವೈಭವದ ಶ್ರೀರಾಮೋತ್ಸವ ಯಾವುದೇ ಅಡೆತಡೆಯಿಲ್ಲದೆ ಸಂಪನ್ನವಾಗಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇವರೇ. ಮಂದಿರದ ಸಂಪೂರ್ಣ ವಿಧಿವಿಧಾನಗಳ ಉಸ್ತುವಾರಿ ವಹಿಸಿದ ಪಂಡಿತರು, ಶಿವಾಜಿ ಪಟ್ಟಾಭಿಷೇಕ ನೆರವೇರಿಸಿದ್ದ ವಂಶಸ್ಥರಿಂದ ರಾಮನ ಪಟ್ಟಾಭಿಷೇಕ. ಇವರ ಹೆಸರು ಪಂಡಿತ್ ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತ್. ಶ್ರೀರಾಮ ಮಂದಿರ ಲೋಕಾರ್ಪಣೆಯ ಸಂಪೂರ್ಣ ವಿಧಿವಿಧಾನಗಳ ಉಸ್ತುವಾರಿ ವಹಿಸಿದ್ದವರು. ಎಲ್ಲೂ ಯಾವುದೇ ಪ್ರಮಾದ ನಡೆಯದೆ ಪ್ರಭು ಶ್ರೀರಾಮನ ಪ್ರಾಣವನ್ನ ಮೂರ್ತಿಯಲ್ಲಿ ಪ್ರತಿಷ್ಠೆ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು. ಅದರಲ್ಲೂ ಮುಖ್ಯವಾಗಿ ಇವರ ವಂಶಸ್ಥರ ಇತಿಹಾಸ 350 ವರ್ಷಗಳ ಹಿಂದೆ ಸಂಪರ್ಕ ಹೊಂದಿದೆ. ಅದು ಕೂಡ ಇವರು ದೇಶದ ಇತಿಹಾಸದ ಪುಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ನಡೆಸಿದವರ ವಂಶಸ್ಥರು. ಅಂದಹಾಗೆ ಪಂಡಿತ್ ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತ್ ಅವರಿಗೆ ಸದ್ಯ 86 ವರ್ಷ ವಯಸ್ಸು. ವೈದಿಕ ಪಂಡಿತರಾದ ದೀಕ್ಷಿತ್ ಮೂಲತಃ ಮಹಾದೇವ ನೆಲೆಸಿರುವ ಕ್ಷೇತ್ರದವರು, ಅಂದ್ರೆ ಉತ್ತರ ಪ್ರದೇಶದ ವಾರಣಾಸಿಯವರು. ಇವರ ವಂಶಸ್ಥರ ಇತಿಹಾಸ 17ನೇ ಶತಮಾನಕ್ಕಿಂತಲೂ ಹಳೆಯದು. ಕಾಶಿಯ ಮಹಾಪಂಡಿತರಾಗಿದ್ದ ಗಂಗಾ ಭಟ್ ದೀಕ್ಷಿತರ ಪೂರ್ವಜರು ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ನೆರವೇರಿಸಿದ್ದ ಹಿರಿಮೆ ಇವರ ವಂಶಸ್ಥರಿಗೆ ಸೇರಿದೆ. ಇಷ್ಟೊಂದು ಭವ್ಯ ಹಿನ್ನೆಲೆ ಇರುವ ಪಂಡಿತ್ ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತ್ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನ ನೆರವೇರಿಸಿದ ಪುರೋಹಿತರ ತಂಡದ ಸಾರಥ್ಯ ವಹಿಸಿದವರು. ದೇಶದಾದ್ಯಂತ ಇರುವ ಒಟ್ಟು 121 ವೇದಶಾಸ್ತ್ರ ಪಂಡಿತರ ತಂಡವನ್ನು ಕೂಡ ಪಂಡಿತ್ ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತ್ ಮುನ್ನಡೆಸಿದ್ದಾರೆ. ಹೇಗೆ ರಾಮಲಲ್ಲಾನ ಪ್ರತಿಷ್ಠಾಪನೆ ಇಡೀ ಭರತಖಂಡದಲ್ಲಿ ಮಾತ್ರವಲ್ಲದೆ ಪ್ರಪಂಚದಲ್ಲಿಯೇ ಒಂದು ವಿಶೇಷವಾದ ಒಂದು ಘಟನೆಯೋ, ಹಾಗೆ ಒಂದು ಘಟನೆ ಜೂನ್ 6ನೇ ತಾರೀಕು 1674ರಲ್ಲಿ ನಡೆದಿತ್ತು. ಅದು ಮಹಾರಾಷ್ಟ್ರದ ರಾಜಗಢದಲ್ಲಿ ಅಥವಾ ರಾಯಗಢದಲ್ಲಿ ಒಂದು ದೊಡ್ಡ ಪಟ್ಟಾಭಿಷೇಕ ಸಮಾರಂಭ ನಡೆದಿತ್ತು. ಆ ಪಟ್ಟಾಭಿಷೇಕವನ್ನು ಮಾಡಿಸಿದವರು ಇದೇ ವಂಶಸ್ಥರ ಪೂರ್ವಿಕರಾದಂತಹ ಗಾಗಾ ಭಟ್ರು. ಆಲ್ಮೋಸ್ಟ್ 900 ವರ್ಷಗಳ ನಂತರ ಅಲ್ಲಿ ಪಟ್ಟಾಭಿಷೇಕ ನಡೆದಿದ್ದೇ ಇವರಿಗೆ ಅಂತ ಹೇಳ್ತಾರೆ. ಯಾರಿಗೆ? ಶಿವಾಜಿ ಮಹಾರಾಜರಿಗೆ. ಹಾಗಾಗಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವನ್ನು ಮಾಡಲು ಬೇಕಾದಂತಹ ಒಂದು ನಾಲೆಡ್ಜ್ ಅಲ್ಲಿದ್ದವರಿಗೆ ಇರಲಿಲ್ಲ ಅಂತ. ಅದೇನಾದರೂ ಕಾರಣಗಳಿರಲಿ, ಅಲ್ಲಿ ಇದ್ದಂತಹ ಲೋಕಲ್ ಅಲ್ಲಿ ಅದೇ ಪ್ರದೇಶದಲ್ಲಿದ್ದವರು ಮಾಡೋಕ್ಕಾಗದೇ ಇದ್ದಾಗ ಇಲ್ಲಿಂದ ವಲಸೆ ಹೋಗಿದ್ದಂತಹ, ಮಹಾರಾಷ್ಟ್ರದಿಂದ ವಲಸೆ ಹೋಗಿ ಗಂಗಾ ನದಿಯ ತಟದಲ್ಲಿದ್ದಂತಹ ಈ ವಿಶ್ವೇಶ್ವರ ಭಟ್ಟರನ್ನ ಶಿವಾಜಿಗೆ ಪಟ್ಟಾಭಿಷೇಕ ಮಾಡಲು ಕರೆತಂದಿದ್ರು. ಒಟ್ಟಾರೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಬಳಿಕ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ. ಈ ನಡುವೆ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕ ಮಾಡಿದ್ದ ದೀಕ್ಷಿತರ ವಂಶಸ್ಥರಾದ ಪಂಡಿತ್ ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತ್ ಅವರೇ ರಾಮಲಲ್ಲನ ಪಟ್ಟಾಭಿಷೇಕ ನೆರವೇರಿಸಿದ್ದಾರೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.